ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಪೊಲೀಸ್ ನೇಮಕಾತಿಯ ಬಗ್ಗೆ, ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ಗಳ ಬಗ್ಗೆ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಮತ್ತೊಂದು ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಸರ್ಕಾರದಿಂದ ಒಂದು ಅಧಿಕೃತ ಆದೇಶ ಬಿಡುಗಡೆಯಾಗಿದೆ. ನೇಮಕಾತಿ ಯಾವ ರೀತಿ ಮಾಡ್ಕೋಬೇಕು, ಯಾವಾಗ ಮಾಡ್ಕೋಬೇಕು ಅಂದರೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಗೊಳ್ಳುವುದರ ಬಗ್ಗೆ ಒಂದು ಅಧಿಸೂಚನೆ ಹೊರಬಿದ್ದಿದೆ. ಈಗ ಎರಡು ವಿಚಾರಗಳನ್ನು ನೋಡೋಣ. ಮೊದಲನೇದಾಗಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಸುಮಾರು 3,395 ಹುದ್ದೆಗಳು ಖಾಲಾಗಿದೆ. ಯಾವ್ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳು ಖಾಲಾಗಿದೆ ಎಂಬುದನ್ನು ಅಧಿಕೃತ ಆದೇಶಗಳ ಮೂಲಕ ನಾವು ತಿಳ್ಕೊಳ್ತಾ ಹೋಗೋಣ. 5/6/2026 ಒಂದು ಸರ್ಕಾರದ ಅಧಿಕೃತ ಆದೇಶ ಹೊರಬಿದ್ದಿತ್ತು. 5/6/2026 ಅಂದರೆ 5ನೇ ತಾರೀಕು ಖಾಲಾಗಿದೆ. ಎಷ್ಟು ಹುದ್ದೆಗಳು? 3,395 ಹುದ್ದೆಗಳು ಖಾಲಾಗಿದೆ. ಟೋಟಲು ವೇತನ ಶ್ರೇಣಿ ಬೇಸಿಕ್ಕು 37,500 ರೂಪಾಯಿ ಇಂದ ಬೇಸಿಕ್ ಸ್ಟಾರ್ಟ್ ಆಗುತ್ತೆ. ಈ ಒಂದು ಸ್ಕೇಲಲ್ಲಿ 37,500ರಿಂದ 76,100 ಹುದ್ದೆಗಳ ವೇತನ ಶ್ರೇಣಿಯ ಖಾಲಾಗುತ್ತೆ. 37,500 ರೂಪಾಯಿ ಅಂದರೆ ಸುಮಾರು ಒಂದು 50,000 ಟೋಟಲ್. ಇವತ್ತಿನ ಸಂಬಳ ಲೆಕ್ಕಕ್ಕೆ ಅಂದರೆ ತಿಂಗಳಿಗೆ 50,000 ಸಂಬಳವನ್ನು ಅಂತ ಪಡೆಯುವಂತಹ ಹುದ್ದೆ. 45,000ದಿಂದ 50,000 ಸಂಬಳವನ್ನು ಪಡೆಯತಕ್ಕಂತಹ ಒಂದು ಹುದ್ದೆ ಇದು. ಇನ್ನು ನೇರ ಪುರುಷ ಅಭ್ಯರ್ಥಿಗಳಿಗೆ 2,226 ಹುದ್ದೆಗಳು. ಇನ್ನು ಮಹಿಳೆಯರಿಗೆ 755. ಇನ್ನು ಸೇವಾ ನಿರತ ಅಂದರೆ ಆಲ್ರೆಡಿ ಜಾಬಲ್ಲಿರ್ತಕ್ಕಂತಹ ಪುರುಷರಿಗೆ 257, ಜಾಬಲ್ಲಿರ್ತಕ್ಕಂಥ ಅಂದರೆ ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥವ್ರಿಗೆ 82 ಹುದ್ದೆಗಳನ್ನು ನೀಡಲಾಗಿದೆ. ಇನ್ನು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 35 ಹುದ್ದೆಗಳನ್ನು ನೀಡಲಾಗಿದೆ. ಒಟ್ಟು ಹುದ್ದೆಗಳನ್ನು 3,395 ಹುದ್ದೆಗಳನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗಿದೆ. ಇನ್ನು ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕಾದ್ರೆ ಏನಾಗಿರಬೇಕು ಅಂದರೆ PUC ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರಬೇಕು. ನೀವು ಯಾವುದೇ ಸರ್ಕಾರದ ಪರೀಕ್ಷಾ ಮಂಡಳಿಗೆ ನಡೆಸ್ತಕ್ಕಂತಹ 12ನೇ ತರಗತಿಯನ್ನು ಪಾಸಾಗಿರಬೇಕು. ಇನ್ನು ವಿವಿಧ ಇಲಾಖೆಗಳು ಏನು ನಡೆಸ್ತವೆ 12ನೇ ತರಗತಿ ಮಟ್ಟದ ಪರೀಕ್ಷೆಗಳನ್ನು ಪಾಸಾಗಿರಬೇಕು. ಇನ್ನು ITI ಡಿಪ್ಲೊಮಾ ಮಾಡಿದ್ರೂ ಕೂಡ ಅದನ್ನು PUC ಎಂದು ಪರಿಗಣಿಸಲಾಗುತ್ತದೆ. ಇನ್ನು JOC ಕೂಡ. ನೆಕ್ಸ್ಟ್ ವಯೋಮಿತಿ, ವೆರಿ ಇಂಪಾರ್ಟೆಂಟು. ವಯೋಮಿತಿ ನೋಡೋಣ. ವಯೋಮಿತಿ ಮೊದಲೆಲ್ಲ ಎಷ್ಟಿತ್ತು ಅಂದರೆ 25 ಮತ್ತು 27 ವರ್ಷಗಳಿತ್ತು. ಈಗೇನಾಗಿದೆ ಅಂದರೆ 27ರಿಂದ 30 ಮಾಡಲಾಗಿದೆ. ಅಂದರೆ SC ST ಪ್ರವರ್ಗ OBCಗಳಿಗೆ 30 ವರ್ಷಗಳನ್ನು ನೀಡಲಾಗೈತೆ. ಇನ್ನು ಸಾಮಾನ್ಯ ಅಭ್ಯರ್ಥಿಗಳಿಗೆ 28 ವರ್ಷಗಳನ್ನು ನೀಡಲಾಗಿದೆ. ಪ್ಲಸ್ 28 ವರ್ಷ ಒಂದು ಬಾರಿಗೆ 5 ವರ್ಷ ಅಂದರೆ ಈ ಬಾರಿ ಅರ್ಜಿ ಸಲ್ಲಿಸಕ್ಕಂಥವ್ರಿಗೆ 5 ವರ್ಷ ಎಕ್ಸ್ಟೆಂಡ್ ಇರುತ್ತೆ. 30 + 5 35 ವರ್ಷಗಳು, 28 + 5 33 ವರ್ಷಗಳ ಆಗಲಿವೆ. ಇನ್ನು ಅರಣ್ಯ ಪ್ರದೇಶದಲ್ಲಿ ವಾಸಿಸುವಂತಹ ಬುಡಕಟ್ಟು ಅಭ್ಯರ್ಥಿಗಳಿಗೆ ಈ ಬಾರಿ 38 ವರ್ಷಗಳಾದರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಈ ಒಂದು ವಿಚಾರ ಗಮನದಲ್ಲಿರಲಿ. ಇದು 5 ವರ್ಷ ಎಕ್ಸ್ಟೆಂಡು ಈ ಒಂದು ನೇಮಕಾತಿಗೆ ಮಾತ್ರ. ಅಂದರೆ ಈ ಪೊಲೀಸ್ ಇಲಾಖೆ ಈ ಒಂದು ಅಧಿಸೂಚನೆ ನೆಕ್ಸ್ಟ್ ಪೊಲೀಸ್ ಅಧಿಸೂಚನೆ ಹೊರಡಿಸಿದಾಗ 5 ವರ್ಷ ಕಳ್ಕೋಬೇಕು. ನೆಕ್ಸ್ಟ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಯಾವಾಗಂದರೆ 8/6/2026 ಅಪ್ಲಿಕೇಶನ್ ಎಂಡಿಂಗ್ ಡೇಟ್ 3/7/2026. ನೀವು ಫೀಸ್ ಕಟ್ಟೋದು ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ 4/7/26. ಈ ಡೇಟ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಡೇಟ್ಗಳು ಏಕೆಂದರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೇಕಂದ್ರೆ ಇದು ಕೊನೆಯ ಡೇಟ್ವರೆಗೂ ಕಾಯಬೇಡಿ. ಯಾರೆಲ್ಲ ಅರ್ಹರಿದ್ದೀರಿ ಅವರೆಲ್ಲ ಸಾಧ್ಯವಾದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿ. ನೆಕ್ಸ್ಟ್ ಅರ್ಜಿಯ ಶುಲ್ಕ. ಸಾಮಾನ್ಯ ಅರ್ಹತೆ ಇತರ ಪ್ರವರ್ಗಗಳಿಗೆ 750, ಪರಿಶಿಷ್ಟ ಜಾತಿ ಪಂಗಡ ಹಾಗೂ ಮಾಜಿ ಸೈನಿಕ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿಗಳನ್ನು ನೀಡಲಾಗಿದೆ. 500 ರೂಪಾಯಿಯನ್ನು ನೀವು ಆನ್ಲೈನ್ ಮೂಲಕನೇ ಪೇ ಮಾಡ್ಬೋದು ಅಥವಾ ಆಫ್ಲೈನ್ ಮೂಲಕನೂ ಕೂಡ ಮಾಡ್ಬೋದು.
ನೆಕ್ಸ್ಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಓದ್ಕೋಬೇಕು ಎಂಬುದನ್ನು ಕೂಡ ಹೇಳಿದ್ದಾರೆ. ನಾನು ಇದನ್ನು ಸಪ್ರೇಟ್ ಇನ್ನೊಂದು ವಿಡಿಯೋವನ್ನು ಮಾಡ್ತೀನಿ. ಈ ಪೊಲೀಸ್ ಕಾನ್ಸ್ಟೇಬಲ್ಗೆ ಏನೆಲ್ಲ ಓದ್ಕೋಬೇಕು ಎಂಬುದರ ಬಗ್ಗೆ, ಯಾವೆಲ್ಲ ಪುಸ್ತಕಗಳನ್ನು ರೆಫರ್ ಮಾಡಬೇಕು ಅನ್ನೋದ್ರ ಬಗ್ಗೆ. ನೆಕ್ಸ್ಟು ಲಿಖಿತ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ನೀಡಲಾಗೈತೆ. ಋಣಾತ್ಮಕ ಮೌಲ್ಯಮಾಪನ ನೆಗೆಟಿವ್ ಸಂಬಂಧಪಟ್ಟಂತೆ ಕೂಡ ತಿಳಿಸಲಾಗಿದೆ. ಅಂದರೆ 0.25 ಅಂಕಗಳನ್ನು ಕಳೆಯಲಾಗುತ್ತದೆ. 4 ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿ ಯಾವುದೋ ಒಂದು ಸರಿ ಉತ್ತರ ಮಾತ್ರ ಆಯ್ಕೆ ಮಾಡಬೇಕು. ಅಂದರೆ ಒಂದು ಪ್ರಶ್ನೆಗೆ ತಪ್ಪಾದರೆ 4 ಪ್ರಶ್ನೆಗಳಿಂದ ಸೇರಿಸಿ 1 ಅಂಕ ಕಳೀತಾರೆ. ಅಂದರೆ 0.25 ಅಂಕಗಳನ್ನು ಕಳೀತಾರೆ. ನೆಕ್ಸ್ಟ್ 1:5 ಅಭ್ಯರ್ಥಿಗಳನ್ನು ಮೊದಲ ಹಂತದಲ್ಲಿ ಆಯ್ಕೆ ಮಾಡ್ತಾರೆ. ನೆಕ್ಸ್ಟ್ ಎರಡನೇದು ದೇಹದಾರ್ಢ್ಯತೆ. ಇನ್ನು ದೇಹದಾರ್ಢ್ಯತೆ ಪರೀಕ್ಷೆಯನ್ನು ಪಾಸ್ ಮಾಡಬೇಕು ಅಂದರೆ ನೀವು ಸೇವಾನಿರತ ಪುರುಷ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 168 ಸೆಂಟಿಮೀಟರ್ 86 ಸೆಂಟಿಮೀಟರ್ ಪೂರ್ತಿ ವಿಸ್ತರಿಸಿದ ಎದೆಯ ಸುತ್ತಳತೆ ಹುಬ್ಬಿಸಿದಾಗ ಎಷ್ಟಿರಬೇಕು ಅಂದರೆ 5 ಸೆಂಟಿಮೀಟರ್ ಇರಬೇಕು. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 157 ಸೆಂಟಿಮೀಟರ್, ಕನಿಷ್ಠ ತೂಕ 45 kg ಇದ್ದರೆ ಸಾಕು. ಇನ್ನು ಕರ್ನಾಟಕದ ಅರಣ್ಯವಾಸ ಇರ್ತಕ್ಕಂಥ ಪ್ರದೇಶಗಳಿರ್ತಕ್ಕಂತಹ ಬುಡಕಟ್ಟು ಪ್ರದೇಶಗಳಿಗೆ ಹೈಟು 155 ಸೆಂಟಿಮೀಟರ್ ಇದ್ದರೆ ಸಾಕು. ಎದೆ ಸುತ್ತಳತೆ 5 ಸೆಂಟಿಮೀಟರ್ ಕನಿಷ್ಠ ವಿಸ್ತರಿಸುವುದನಿಗೆ ಸಂಪೂರ್ಣವಾಗಿ ಹಿಗ್ಗಿಸಿದಾಗ 75 ಸೆಂಟಿಮೀಟರ್ ಕಡಿಮೆ ಇರಬಾರ್ದು. ಕನಿಷ್ಠ 5 ಎಕ್ಸ್ಟೆಂಡ್ ಮಾಡಬೇಕು. ಜಾಸ್ತಿ ಎಷ್ಟಿರಬೇಕು ಅಂದರೆ ಮಿನಿಮಮ್ 75ರಷ್ಟು ಇರಬೇಕು. ಕಡಿಮೆ ಅಂದರೆ ಅರಣ್ಯ ಆಗಿರ್ತಕ್ಕಂಥ ಹೈಟು 150 ಸೆಂಟಿಮೀಟರ್ ಇದ್ದರೆ ಸಾಕು. ಇನ್ನು ಸಹಿಷ್ಣುತೆ ಪರೀಕ್ಷೆ. ಪುರುಷ ಅಭ್ಯರ್ಥಿಗಳು ಎತ್ತರ ಜಿಗಿತ, 1600 ಮೀಟರ್ ಓಟ, ಗುಂಡು ಎಸೆತ ಇದೆಲ್ಲ ಇರುತ್ತೆ. ಅರ್ಹತಾ ವೇಳೆ 6 ನಿಮಿಷ 30 ಸೆಕೆಂಡಲ್ಲಿ ಹೊಡಬೇಕು. 120 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಎತ್ತರ ಜಿಗಿತವನ್ನು ಆರಬೇಕು. ಉದ್ದ ಜಿಗಿತವನ್ನು ಅಂದರೆ 3.80 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3.80 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಮಾಡಬೇಕು. ಎಲ್ಲದಕ್ಕೂ ಕೂಡ 3 ಅಟೆಂಪ್ಟ್ ಇರ್ತದೆ. ಅಂದರೆ ರನ್ನಿಂಗ್ ರೇಸ್ಗಿರಲ್ಲ. ಎತ್ತರ ಜಿಗಿತ, ಉದ್ದ ಜಿಗಿಕೆ 3 ಅವಕಾಶಗಳಿರ್ತದೆ. 3 ಬಾರಿ ನಿಮಗೆ ಅವಕಾಶಗಳನ್ನು ನೀಡ್ತಾರೆ. 3ರಲ್ಲಿ ಯಾವುದು ಹೈಯೆಸ್ಟ್ ಬರುತ್ತೋ ಅದನ್ನು ಪರಿಗಣನೆ ಮಾಡ್ತಾರೆ. ಗುಂಡು ಎಸೆತ 7.26 kg ಇರಬೇಕು. ಕಡಿಮೆ ಅಂದರೆ 5.60 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಜಾಸ್ತಿ ಎಸಿಬೇಕು. ಅದಕ್ಕಿಂತ ಜಾಸ್ತಿಯೇ ಎಸಿಬೇಕು. ಇದಕ್ಕೂ ಕೂಡ 3 ಅವಕಾಶಗಳಿರುತ್ತೆ. 400 ಮೀಟರ್ ಓಟ 2 ನಿಮಿಷಕ್ಕೆ ಮೀರದಂತೆ. ಯಾರಿಗೆ? ಇದು ಮಹಿಳಾ ಅಭ್ಯರ್ಥಿಗಳಿಗೆ. ಇಷ್ಟು ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟರ್ ಓಟ 6 ನಿಮಿಷ 30 ಸೆಕೆಂಡು. ಇದಕ್ಕೆ ಒಂದೇ ಚಾನ್ಸು. ಇದಕ್ಕೆ 3 ಅಟೆಂಪ್ಟ್ ಕೂಡ ಏನು ಕೇಳಂಗಿಲ್ಲ. ನೆಕ್ಸ್ಟ್ ಎತ್ತರ ಜಿಗಿತ, ಉದ್ದ ಜಿಗಿತ ಇರ್ತದೆ. ಇವರು ಕೂಡ 0.90 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ, 2.50 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ. ಗುಂಡು ಎಸೆತ 4 kg ಎಸಿಬೇಕು. 3.75 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ. ಇದಕ್ಕೆ 3 ಅವಕಾಶಗಳಿರುತ್ತೆ. ಇನ್ನು ಇದು ನೀವು ನೇಮಕಾತಿ ಸೇರ್ಕೊಂಡಂತಹ ಸಂದರ್ಭದಲ್ಲಿ ಇದೆಲ್ಲ ಮಾಡ್ತಾರೆ, ಅವರೇ ಮಾಡಿಸ್ತಾರೆ. ನಿಮಗೇನು ಇದ್ರ ಬಗ್ಗೆ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ಎಕ್ಸಾಮ್ಗೆ ಕಾಲ ಆಗಿದೆ. ಅಪ್ಲಿಕೇಶನ್ ಹಾಕಬೇಕು, ಓದಬೇಕು. ನೆಕ್ಸ್ಟು ಫಿಸಿಕಲ್ಗೆ ಸಂಬಂಧಪಟ್ಟದ್ದು ಈಗಲಿಂದನೇ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಓದೋದ್ರ ಜೊತೆಗೆ ಓಡೋದನ್ನು ಮತ್ತು ನಿಮ್ಮ ದೇಹದಾರ್ಢ್ಯತೆಯನ್ನು ಈಗಲಿಂದನೇ ಇದು ಮಾಡ್ಕೊತಿರ್ಬೇಕು. ಇನ್ನು ಹುದ್ದೆಗಳು ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಕ್ಯಾಟಗರಿ ಏನೆಲ್ಲ ಇಂಡಿಕೇಶನ್ ಇದೆ, ಯಾವ್ಯಾವ ಕ್ಯಾಟಗರಿನ ಯಾವ ರೀತಿ ರೋಸ್ಟರ್ ಪಾಯಿಂಟ್ನಲ್ಲಿ ಸೂಚಿಸ್ತಾರೆ ಅನ್ನೋದಕ್ಕೆ ಇದೊಂದು ಚಾರ್ಟ್ ಇದೆ, ನೋಡ್ಕೊಳ್ಳಿ. ಈಗ ಹುದ್ದೆಗಳು ನೋಡೋಣ, ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಹುದ್ದೆಗಳಿದೆ ಅಂತ. ಬೆಂಗಳೂರು ನಗರ ಒಟ್ಟು ಹುದ್ದೆಗಳು 1343 ಹುದ್ದೆಗಳೈತೆ. ಬೆಂಗಳೂರು ಸಿಟಿಗೆ 1343 ಹುದ್ದೆಗಳಿದೆ. ಇನ್ನು ಮಹಿಳೆಯರಿಗೆ ಸಂಬಂಧಪಟ್ಟಂತೆ 445 ಹುದ್ದೆಗಳಿದೆ.
ಸೇವಾನಿರತ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಬೆಂಗಳೂರು ನಗರದಲ್ಲಿ 151 ಹುದ್ದೆಗಳಿದೆ. ಮಹಿಳೆಯರಿಗೆ 51 ಇದೆ. ತೃತೀಯ ಲಿಂಗಿಗಳಿಗೆ 25 ಹುದ್ದೆಗಳಿದೆ. ಮೈಸೂರು ನಗರ, ಮೈಸೂರು ಸಿಟಿ 46 ಹುದ್ದೆಗಳಿದೆ ಪುರುಷರಿಗೆ. ಮಹಿಳೆಯರಿಗೆ 16 ಹುದ್ದೆಗಳಿದೆ. ನೆಕ್ಸ್ಟ್ ಹುಬ್ಬಳ್ಳಿ, ಧಾರವಾಡ ನಗರ ಇವೆಲ್ಲ ಟೌನ್ ಸಂಬಂಧಪಟ್ಟಂತೆ 50 ಹುದ್ದೆಗಳಿದೆ. ಇದೇ ರೀತಿ ಎಲ್ಲ ಜಿಲ್ಲೆಗಳ ಹುದ್ದೆಗಳ ಲೀಸ್ಟು ಬೇಕು ಅಂದರೆ ನಿಮಗೆ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಹಾಯ್ ಅಂತ ಮೆಸೇಜ್ ಮಾಡಿ. ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆದರೆ ನಿಮಗೆ ಈ ಎಲ್ಲ ಅಧಿಕೃತ ಆದೇಶಗಳು ಪ್ರತಿಯೊಂದು ಏನು ಬಂದ್ರೂ ಕೂಡ ನಮ್ಮ ವಾಟ್ಸಪ್ನಲ್ಲಿ ನಾವು ನಿಮಗೆ ಹಾಕ್ತಾ ಇರ್ತೀವಿ. ನೀವು ವಾಟ್ಸಪ್ ಚಾನಲ್ಗೆ ನೀವು ಜಾಯ್ನ್ ಆಗ್ಬೋದು. ಇಷ್ಟು ಇದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ. ನಾನು ಆಗಲೇ ಹೇಳಿದಂತೆ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ರೂಪತಂತ್ರ ರಸ್ತೆ ಬೆಂಗಳೂರಿನಲ್ಲಿ ನೀಡಿರತಕ್ಕಂತಹ ಇದು ಎಸ್ ವಿ ಶಂಕನೂರು MLC ಅವರು ಕೇಳಿದಂತಹ ಪ್ರಶ್ನೆಗಳಿಗೆ ಆನ್ಸರನ್ನು ಮಾಡೋರು ಅವ್ರಿಗೋಸ್ಕರ ಕಳಿಸ್ಕೊಟ್ಟವ್ರೆ. ಏನಿದೆ ಅನ್ನೋದ್ರಿಂದ ಅವ್ರ ಕಾಪಿ ಇದು. ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಆದೇಶವನ್ನು ಅವರು ನಮಗೆ ನೀಡಿರ್ತಕ್ಕಂತಹ ಒಂದು ಆದೇಶ ಪ್ರತಿ ಇದು. 31/12/2017 ಪೂರ್ವದಲ್ಲಿನ ಅರ್ಹ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮತಿ ಕೋರಿ ಪ್ರಸ್ತಾವನೆಯನ್ನು ತಂತ್ರಾಂಶದಲ್ಲಿಯೇ ಸಲ್ಲಿಸಬೇಕಾಗಿರುತ್ತದೆ ಎಂದು ಸ್ಪಷ್ಟಪಡಿಸಿದೆ. ಅಂದರೆ ಏನು ಸ್ಯಾಂಕ್ಷನ್ ಪೋಸ್ಟ್ಗಳಿದೆ, ಏನು ಖಾಲಿ ಪೋಸ್ಟ್ಗಳಿದೆ, ಈ ಎಲ್ಲ ಪೋಸ್ಟ್ಗಳನ್ನು ಕೂಡ ನೀವು ಏನು ಮಾಡಬೇಕು ಅಂದರೆ ನಿಮ್ಮ HM ಲಾಗಿನ್ನಲ್ಲಿ ಮತ್ತು BO ಲಾಗಿನ್ಗಳಲ್ಲಿ ಇಷ್ಟು ಹುದ್ದೆಗಳು ಖಾಲಿ ಇದೆ ಎಂಬುದನ್ನು ನಮಗೆ ತಿಳಿಸ್ಬೇಕು. ಫಸ್ಟ್ HMಗಳು ತಮ್ಮ ಲಾಗಿನ್ ಇರ್ತಕ್ಕಂಥ ಖಾಲಿ ಹುದ್ದೆಗಳನ್ನು ತೋರಿಸ್ತಾರೆ. ಅದನ್ನು BO ಆಫೀಸಲ್ಲಿ ಆನ್ಲೈನಲ್ಲಿ ಎಂಟ್ರಿ ಮಾಡ್ತಾರೆ. ಆನ್ಲೈನಲ್ಲಿ ಎಂಟ್ರಿ ಮಾಡೋದಂತೆ ನೆಕ್ಸ್ಟ್ ಅದು ಡಿಸ್ಟಿಕ್ ವೈಸಿಂದ ಆಯುಕ್ತರ ಕಚೇರಿಗೆ ಈ ಒಂದು ಖಾಲಿ ಹುದ್ದೆಗಳನ್ನು ತಿಳಿಸ್ತಾರೆ. ಅವರು ಅಂತಿಮವಾಗಿ ಕಳಿಸಿರ್ತಕ್ಕಂಥ ಹುದ್ದೆಗಳು ಸ್ಯಾಂಕ್ಷನ್ ಪೋಸ್ಟ್ ಎಷ್ಟಿದೆ ಎಲ್ಲನೂ ಚೆಕ್ ಮಾಡಿ ಅವರು ಕೊನೆಗೆ ಖಾಲಿ ಹುದ್ದೆಗಳನ್ನು ಬಿಡುಗಡೆ ಮಾಡ್ತಾರೆ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಖಾಲಿ ಹುದ್ದೆಗಳನ್ನು ಕಳಿಸ್ಬೇಕು. ಆಮೇಲೆ ಮುಂದುವರೆದು ಏನು ಹೇಳಿದ್ದಾರೆ ಅಂದರೆ 13/5/2020 ಸರ್ಕಾರದ ಆದೇಶದ ಅನ್ವಯ 400 ರೋಸ್ಟರ್ ಬಿಂದುಗಳ ಪ್ರಕಾರ ನೀವೇನು ಮಾಡಬೇಕು, ಈ ನೆಕ್ಸ್ಟ್ ನೇಮಕಾತಿ ಮಾಡ್ಕೊಳ್ಳುವಾಗ ಆಡಳಿತ ಮಂಡಳಿ ತಂತ್ರಾಂಶದಲ್ಲಿ ನಮೂದಿಸಿ ಹಿಂದೀಕರಿಸಿ ಮಾಹಿತಿಯನ್ನು ಮತ್ತೊಮ್ಮೆ ಈ ಒಂದು ದಿನದ ಆದೇಶದ ಅನ್ವಯದಂತೆ ನೀವು ಹುದ್ದೆಗಳನ್ನು ತುಂಬ್ಕೋಬೇಕು ಅಂತ ಹೇಳಿದೆ. ರೋಸ್ಟರ್ ಪಾಯಿಂಟ್ ಬಗ್ಗೆ ನಾನು ಹೇಳಿದೆ. ಅಲ್ಲಿ 3ಕ್ಕಿಂತ ಕಡಿಮೆ ಹುದ್ದೆಗಳು ಲಭ್ಯವಾದಲ್ಲಿ 101 ಪರಿಶಿಷ್ಟ ಜಾತಿಗಳಿಗೆ ಅವಕಾಶ ನೀಡಬೇಕಾಗಿರೋದಂದರೆ SCಯಲ್ಲಿ. ಹಾಗಾಗಿ ನೀವೇನೇನು ಮಾಡಬೇಕು ಅನ್ನೋದನ್ನು ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೆ. ಅದೇ ರೀತಿ ನೇಮಕಾತಿಯನ್ನು ಮಾಡ್ಕೋಬೇಕಾಗುತ್ತೆ. ನೀವು ಹಿಂದಿನ ವಿಡಿಯೋಗಳನ್ನು ನೋಡ್ಬೋದು. ಪರಿಶಿಷ್ಟ ಜಾತಿ ಸಂಬಂಧಪಟ್ಟಂತೆ ಅನೇಕ ವಿಡಿಯೋಗಳನ್ನು ಮಾಡಿದ್ದೀನಿ. ಅಲ್ಲಿ ತಿಳಿಸಿರುವಂತೆ 1-2 ಹುದ್ದೆಗಳಿದ್ರೆ ಅದನ್ನ SC ಜನರಲ್ ಅಂತ, 1-2-3 ಹುದ್ದೆಗಳು SCಗೆ ಏನಾದ್ರೆ ರೋಸ್ಟರ್ ಬಿಂದಿನಲ್ಲಿ ಬಂದರೆ ಅಲ್ಲಿಂದ ನೀವೇನು ಮಾಡಬೇಕು, ಈ 400 ರೋಸ್ಟರನ್ನು ಅನ್ವಯಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸಲಾಗಿದೆ. ಅಂದರೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಗೊಳ್ಳೋದಕ್ಕೆ ಈ ಒಂದು ಆದೇಶ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಇನ್ನು ಕೆಲವೇ ದಿನಗಳಲ್ಲಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಕೂಡ ನೇಮಕಾತಿ ಪ್ರಾರಂಭಗೊಳ್ಳುವ ಸಾಧ್ಯತೆ ಇದೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.